ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೋಕ್ಷಿತ್ ನಂಜಪ್ಪ ವ್ಲಾಗ್ಸ್ ಆ್ಯಂಡ್ ಫೈನಲಿ ವಿ ಆರ್ ಆನ್ ಡ್ಯೂಕ್ 390. ವಿ ಆರ್ ಆನ್ ಅಲ್ಲ, ವಿ ಆರ್ ಬ್ಯಾಕ್ ಆನ್ ಡ್ಯೂಕ್ 390 ಅಂತಲೇ ಹೇಳೋಣ. ಆಫ್ಟರ್ ಎ ವೆರಿ 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 ಲಾಂಗ್ ಟೈಮ್. ಬಿಕಾಸ್ ಸ್ವಲ್ಪ ಮಾಡಿಫಿಕೇಷನ್ಸು, ಸ್ವಲ್ಪ ಇಂಜಿನ್ ವರ್ಕು ಮತ್ತು ಎಲ್ಲ ನಡೀತಾ ಇತ್ತು. ಸೊ ಈಗ ಸಿಕ್ಕಿದೆ. ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಬಾಕಿ ಇದೆ. ಅದನ್ನು ಇನ್ನು ನೆಕ್ಸ್ಟ್ ವೀಕಲ್ಲಿ ಮುಗಿಸ್ಕೊಳ್ತೀನಿ. ಇವತ್ತು ನಾವು ಹೋಗ್ತಾ ಇದ್ದೀವಿ ಕುಶಾಲನಗರ ಕಡೆಗೆ. ರೈಡ್ ಅಂತೇನಲ್ಲ, ಇವತ್ತು ಆ್ಯಕ್ಚುಲಿ ಹೋಮ್ ಸ್ಟೇಗೆ ಗೆಸ್ಟ್ಸ್ ಬರ್ತಾರೆ. ಹಂಗೆ ಸ್ವಲ್ಪ ಐಟಮ್ಸ್ ತಗೊಂಬರೋಣ ಅಂತ ಹೇಳ್ಬಿಟ್ಟು ಬೈಕಲ್ಲಿ ಹೊರಟಿದ್ದೀನಿ. ಆ್ಯಂಡ್ ಅದ್ರ ಜೊತೆ ಫ್ಲ್ಯಾಶರ್ ಇಂಡಿಕೇಟ್ರ್ ಕೂಡ ಫಿಕ್ಸ್ ಆಗಿದೆ ಈಗ. ಸೊ 42 ಡಿಫ್ರೆಂಟ್ ವೇರಿಯಂಟ್ಸ್ ಆಫ್ ಫ್ಲ್ಯಾಶರ್ಸ್. ಅದನ್ನು ಕಂಟ್ರೋಲ್ ಮಾಡೋದು ಈ ಟಾಗಲ್ ಸ್ವಿಚ್ಚಲ್ಲಿ, ರೆಗ್ಯುಲರ್ ಇಂಡಿಕೇಟರ್ ಟಾಗಲ್ ಸ್ವಿಚ್ಚಲ್ಲಿ. ಲೆಫ್ಟ್ ರೈಟ್ ಸಿಂಗಲ್ ಪ್ರೆಸ್ ಮಾಡಿದರೆ ಚೇಂಜ್ ಆಯ್ತಾ ಹೋಗುತ್ತೆ. ಸೊ ಅದು ಮೆಮೊರಿ ಹಂಗೆ ಉಳಿದಿರುತ್ತೆ. ಲೈಕ್ ಈಗ ನಾವು ಕೀ ಆಫ್ ಮಾಡಿ ಆನ್ ಮಾಡಿದರೆ ಅದೇ ಪ್ಯಾಟರ್ನ್ ಆ್ಯಕ್ಚುಲಿ ರೆಕಾರ್ಡ್ ಆಗಿರುತ್ತೆ. ಆ್ಯಂಡ್ ಬನ್ನಿ, ಈಗ ಏನೋ ಒಂದು ಖುಷಿ ಗುರು, ಏನೇ ಹೇಳಿ ಆಯಿತಾ, ಏನೋ ಒಂದು ಖುಷಿ. ಎಲ್ಲ ಸೆಟ್ ಆಗಿದೆ. ಈ ಬೈಕದು ಒಂದು ಪ್ರಾಬ್ಲಮ್ ಈಗ ಇರೋದು ಅಂತ ಹೇಳಿದರೆ ಮೇಜರಾಗಿ ಥ್ರಾಟಲ್ ಬಾಡಿ ಒಂದು ಪ್ರಾಬ್ಲಮ್ ಬಂದುಬಿಟ್ಟಿದೆ. ಸೊ ಥ್ರಾಟಲ್ ಬಾಡಿ ಚೇಂಜ್ ಮಾಡೋಣ ಅಂತ ಹೇಳಿದರೆ ಹುಚ್ಚ ಬಟ್ಟೆ ರೇಟು. ಆಲ್ರೆಡಿ 1.5 ಕಿಡ್ನಿ ಕೊಟ್ಟುಬಿಟ್ಟಿದ್ದೀನಿ. ಅಂದರೆ 1.5 ಲಕ್ಷ ಅಂತ ಹೇಳ್ತಿಲ್ಲ, ಕಿಡ್ನಿ ಒಂದು ಕೊಟ್ಟು ಅದ್ರ ಮೇಲೆ ಇನ್ನೊಂದು ಅರ್ಧ ಕೊಟ್ಟು ಫುಲ್ ರೆಡಿ ಆಗಿದೆ ಈಗ ಬೈಕು. ಇನ್ನೊಂದು ಅರ್ಧ ಬಾಕಿ ಇದೆ. ಅದನ್ನು ಥ್ರಾಟಲ್ ಬಾಡಿ ಕೊಟ್ಟರೆ ಮತ್ತೆ ಕಷ್ಟ. ಅದಕ್ಕೆ ಪ್ರಾಬಬ್ಲಿ ನಾನು ಮೈಸೂರು ಯಾವಾಗಾರು ಹೋಗ್ಬೇಕಾರೆ ಥ್ರಾಟಲ್ ಬಾಡಿನ ಕ್ಲೀನ್ ಮಾಡಿಸೋಣ ಅಂತಿದ್ದೀನಿ ಫುಲ್ಲು. ಪ್ರಾಬಬ್ಲಿ ಆವಾಗ ಸರಿ ಆಗ್ಬೋದು ಅಂತ ತಿಳ್ಕೊಳ್ತೀನಿ. ಆ ಥ್ರಾಟಲ್ ಬಾಡಿ ಪ್ರಾಬ್ಲಮ್ ಇದ್ದರೆ ಸ್ಟಾರ್ಟಿಂಗ್ ಟ್ರಬಲ್ ಸಿಕ್ಕಾಪಟ್ಟೆ ಬರುತ್ತೆ. ಈಗ ನಾನು ಅದನ್ನೇ ಫೇಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಫ್ಯೂಲ್ ಇಂಡಿಕೇಟರ್ಸ್ ಎಲ್ಲ ಏನೂ ಪ್ರಾಬ್ಲಮ್ ಇರೋಲ್ಲ. ಸೊ ಈ ಥ್ರಾಟಲ್ ಬಾಡಿದು ಕೆಲಸ ಏನು ಅಂತ ಹೇಳಿದರೆ ಆ್ಯಕ್ಚುಲಿ ಇದೆಲ್ಲ ರೈಡ್ ಬೈ ವಯರು, ಅಂದರೆ ಸೆನ್ಸರ್ ಅಂತಲೇ ಹೇಳ್ಬೋದು. ಸೊ ಆದ ಕಾರಣ ಏನು ಕರೆಕ್ಟಾಗಿ ಅದರೊಳಗಡೆ ಫ್ಯೂಲ್ ಪಂಪ್ ಆಗದೇ ಇದ್ದು ಕಸ ಗಿಸ, ಧೂಳು, ಮಣ್ಣು, ಮಸಿ, ಕಾರ್ಬನ್ ಎಲ್ಲ ಜಾಸ್ತಿ ಕೂತ್ಬಿಟ್ಟಿದ್ರೆ ಆ ಥರ ಪ್ರಾಬ್ಲಮ್ಸ್ ಬರುತ್ತೆ. ಅದು ಒಬ್ಬೊಬ್ಬರು ಥ್ರಾಟಲ್ ಬಾಡಿ ಕಂಪ್ಲೀಟಾಗಿ ಚೇಂಜ್ ಮಾಡಿ ಅಂತ ಹೇಳ್ತಾರೆ. ಬಟ್ ನಾವು ಕ್ಲೀನ್ ಮಾಡಿದರೆ ಸಾಕದು. ಅದು ಕ್ಲೀನ್ ಮಾಡಿಸೋಣ ಮೈಸೂರಿಗೆ ಹೋಗಿಬಿಟ್ಟು. ಆ್ಯಂಡ್ ಫ್ರಂಟ್ದು ಹೊಸ ಟಯರ್ ಹಾಕ್ಸಿದ್ದೀನಿ. ಯಾವುದೋ ಏನೋ C8 ಝೂಮ್ ಏನೋ ಹೊಸ ಪ್ಯಾಟರ್ನ್ ಅಂತೆ, ಹೊಸ ಪ್ಯಾಟರ್ನಲ್ಲ ಹೊಸ ಮಾಡೆಲ್ ಅಂತೆ C8ಅಲ್ಲಿ. ಸೊ ಅದನ್ನು ಹಾಕ್ಸಿದ್ದೀನಿ. ಈಗ ಈ ರೋಡಲ್ಲಿ ಹೋಗೋದಂದರೆ ಫುಲ್ ದಿಮಿತಕ್ಕ ಗುರುತ್ತು. ಈಗ ಹೇರೂರಲ್ಲಿದ್ದೀನಿ, ಏನು ಮಹಾ ದೂರ ಇಲ್ಲ. ಲೈಕ್ 6 to 7 ಕಿಲೋಮೀಟರ್ಸ್ ಗುಡ್ಡೆಹೊಸರು. ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಇರ್ಬೋದು ಗುಡ್ಡೆಹೊಸರು. ಅಲ್ಲಿಂದ ಇನ್ನೊಂದು 3-4 ಕಿಲೋಮೀಟ್ರ್ ಕುಶಾಲನಗರ್. ಹಾಗೆ ಇವತ್ತು ಫುಲ್ ಆನ್ ಡ್ಯೂಟಿ. ಆ್ಯಂಡ್ ಪ್ರೀವಿಯಸ್ಲಿ ರಾಯಲ್ ಎನ್ಫೀಲ್ಡ್ ವ್ಲಾಗ್ ಎಲ್ಲರಿಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಆ್ಯಂಡ್ ಗುಡ್ ಏನೋ ಸಪೋರ್ಟ್ ಸಿಗ್ತಾಯಿದೆ. ಆ ಸಪೋರ್ಟ್ ಹಾಗೇ ಇರಲಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಬರ್ತದೆ ಪ್ರಾಬಬ್ಲಿ ಇನ್ನೊಂದು 2 ವೀಕ್ಸಲ್ಲಿ. ಯಾಕಂದರೆ ನಮ್ಮ ಡಾರ್ಲಿಂಗ್ ಬೇರೆ ಈಗ ರೆಡಿ ಆಗಿಬಿಟ್ಟಿದೆ ಅಲ್ಲ. ಇದಕ್ಕೇನೋ ಒಂದು ಒಳ್ಳೆ ಹೆಸರು ಯೋಚನೆ ಬಂದಿತ್ತು ಗುರು, ಮರ್ತೇ ಹೋಗ್ಬಿಟ್ಟೆ ನಾನು. ಏನೋ ಚೆನ್ನಾಗಿತ್ತು ಒಟ್ಟಾರೆ ಹೆಸರು. ಅದೀಗ ಯೋಚನೆ ಮಾಡ್ಕೊಂಡು ಕೂತ್ರೆ ವೀಡಿಯೋ ಅಂತ ಆಗ್ಬಿಡುತ್ತೆ. ಸೊ ಈ ಕಾಡು ನೋಡಿ ಹೆಂಗಾಗೋಗಿದೆ. ಮಳೆ ಇಲ್ಲ, ಏನಿಲ್ಲ, ಗಾಳಿ ಮಾತ್ರ ಬ್ಯಾಗ್ ಸುಟ್ಟೋಗಂಗೆ ಗಾಳಿ ಹೊಡಿತಾ ಇರ್ತದೆ. ಅದಕ್ಕೆ ಕಾಡೇ ಒಣಗಿ ಹೋಗಿದೆ ಈಗ ನೋಡಿ. ಅಲ್ಲಿ ಲಿಟ್ರಲಿ ಫುಲ್ ಆ ಕಡೆ ಗಂಟ ಕಾಣಿಸ್ತದೆ. ಈ ಕಾಡಿಂದ ಆ ಕಡೆ ಒಂದು ರೋಡ್ ಇದೆ. ಸೊ ಇನ್ನು ಸ್ವಲ್ಪ ಟೈಮ್ ಕಳೆದ್ರೆ ಪ್ರಾಬಬ್ಲಿ ಅದು ಸಹ ಕಾಣ್ಬೋದು ಅಂದ್ಕೊಳ್ತೀನಿ. ಮುಂಚೆ ಎಲ್ಲ ಈ ಟೈಮಿಗೆ ಬರ್ಬೇಕಾದ್ರೆ ಹೆಂಗಿರ್ತಿತ್ತು, ಫುಲ್ ಗ್ರೀನರಿಯಾಗಿ ಗ್ರೀನ್ ಆಗಿರ್ತಿತ್ತು. ಆ್ಯಂಡ್ ಅದ್ರ ಜೊತೆ ಈ RS ಅಲ್ಲ, ಏಪ್ರಿಲಿಯ 457 ಅದನ್ನೊಂದ್ಸಲ ಟೆಸ್ಟ್ ರೈಡ್ ಮಾಡಬೇಕು ಗುರು. ಬೆಂಗಳೂರು ಹೋಗೋಣ ಒಂದ್ಸಲ ಯಾವಾಗಾರು. ಅದರದ್ದು ಟೆಸ್ಟ್ ರೈಡ್ ಮಾಡಿ ಇನ್ಯಾವುದಾದ್ರು ಲಿಟರ್ ಕ್ಲಾಸ್ ಬೈಕ್ಗಳನ್ನೂ ಟೆಸ್ಟ್ ರೈಡ್ ಮಾಡೋಣ ಅಲ್ವಾ. ಒಂದೊಳ್ಳೆ ಏನೋ ಬ್ಲಾಗ್ಸ್ಗಳನ್ನ ಹಾಕೋಣ. ಸಣ್ಣ ಬೈಕ್ಗಳು ಸಾಕಿನ್ನು ಸ್ವಲ್ಪ ದೊಡ್ಡ ಬೈಕ್ಗಳನ್ನ ನೋಡೋಣ ಅಲ್ವಾ ಹೇಳಿ. ಸಸ್ಪೆನ್ಷನಿಗೂ 6,57,000 ಏನೋ ಇದೆ. ಬಟ್ ಒಂದು ಟ್ರಯಲ್ ನೋಡೋಣ ಅಂತ ಹೇಳಿಬಿಟ್ಟು ನಾನು ಮೈಸೂರಲ್ಲಿ ಆ್ಯಕ್ಚುಲಿ ಸಸ್ಪೆನ್ಷನ್ಗೆ ನೈಟ್ರೋಸ್ ಫಿಲ್ ಮಾಡಿ ರೆಡಿ ಮಾಡಿಸಿದ್ದೀನಿ. ಏನು 800 ರುಪೀಸ್ ಸಮಥಿಂಗ್ ಏನೋ ಆಯಿತು, 800 1000 ರುಪೀಸ್ ಏನೋ ಆಯಿತು. ಏನು ಸಖತ್ತಾಗಿದೆ ಗೊತ್ತಾ, ಈಗ ಲಿಟ್ರಲಿ ಹೊಸ ಸಸ್ಪೆನ್ಷನ್ ಇದ್ದಂಗಿದೆ. ಅಂದರೆ ಲೈಕ್ ಇಷ್ಟು ವರ್ಷ ಇಷ್ಟು ಕಿಲೋಮೀಟ್ರ್ಗಳು ಓಡಿಸಾಡಿರೋದಲ್ಲ, ಅದಕ್ಕೆ ಪ್ರಾಬಬ್ಲಿ ಸಸ್ಪೆನ್ಷನ್ ಹೋಗಿತ್ತು ಅನಿಸುತ್ತೆ. ಆ್ಯಂಡ್ ಇನ್ನೊಂದು ಏನು ಅಂತ ಹೇಳಿದರೆ, ಈಗ ಬೈಕ್ ರೆಡಿ ಆಗಿದೆ ಅಲ್ಲ, ಇದೀಗ ಹೊಸ ಇಂಜಿನ್ ಥರ. ಸೊ ಅದಕ್ಕೋಸ್ಕರ ಏನು ಹೇಳ್ಯಾರೆ ಅಂದರೆ ವರ್ಕ್ಶಾಪಲ್ಲಿ ಲೈಕ್ 1000 ಕಿಲೋಮೀಟರ್ ಗಂಟ
1000 ಕಿಲೋಮೀಟ್ರ್ ಆದಂಗೆ ಒಂದು ಆಯಿಲ್ ಚೇಂಜ್ ಮಾಡಿಸ್ಬೇಕಂತೆ. ಆ್ಯಂಡ್ 3000 ಕಿಲೋಮೀಟ್ರ್ ಗಂಟ 70+ ಹೋಗೋಂಗಿಲ್ಲ ಅಂತೆ. ಸೊ ಐ ಆಮ್ ಆಲ್ರೆಡಿ ಲಾಕ್ಡ್, ವಟ್ ಐ ಆಮ್ ಲಾಕ್ಡ್. ಈಗ ಅದಕ್ಕೆ ಎಷ್ಟಾಯ್ತದೆ ಅಷ್ಟು ಓಡಾಡೋದು. ಈಗ ಈ ವಾರ ಗೆಸ್ಟು, ಪುನಃ ತೋಟದಲ್ಲಿ ಸ್ಪ್ರಿಂಕ್ಲರು, ಆಳು ಮುಳಿ, ಮಳೆ ಇಲ್ಲದಕ್ಕೆ ಹಂಗೆಲ್ಲ ಆಗಿ ಏನು ಜಸ್ಟ್ ಮೊನ್ನೆ ಬೈಕ್ ಸಿಕ್ಕಿದ ಮೇಲೆ ಜಸ್ಟ್ 29.9 ಕಿಲೋಮೀಟ್ರ್ ಓಡಿದೆ ಅಷ್ಟೇ. ಈಗ ಇನ್ನು ಸ್ವಲ್ಪ 30 ಆಯ್ತು ಈಗ. ಸೊ ಅದೇ ನಾನು ಟ್ರಿಪ್ಗಳು ಹೋಗ್ತೀನಿ ಅಂತ ಹೇಳ್ದಲ್ಲ, ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ತೀನಿ, ಹೋಗ್ತೀನಿ. ಈಗ ಜೆರಿ ಕ್ಯಾನ್ಸ್ ಕೂಡ 2 ಬರೋಕ್ಕಿದೆ. ಸೊ ಆ ಜೆರಿ ಕ್ಯಾನ್ ಬಂದಿದೆ ಆಲ್ರೆಡಿ, ಬಟ್ ಅಲ್ಲಿ ಫಿಕ್ಸ್ ಮಾಡೋಕ್ಕೆ ಟೈಮ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇಯರ್ ಬರ್ತೀನಿ. ಅಲ್ಲತ್ತು ಏನು ಹೇಳ್ತಿದ್ದೀನಿ ನಾನು, ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇನ್ನು ನೆಕ್ಸ್ಟ್ ವೀಕ್ ಹೋಗಿ ಸರಿ ಮಾಡಿಸ್ಕೊಂಡು, ಸರಿಯಲ್ಲ ಹೊಸ ಜೆರಿ ಕ್ಯಾನ್ಸ್ ಎಲ್ಲ ಹಾಕಿ ಫುಲ್ಲಿ ಲೋಡೆಡ್ ಡ್ಯೂಕ್ 391 ಆ್ಯಂಡ್ ಒನ್ಲಿ ಇನ್ ಕೂರ್ಗ್ ತಗೊಂಡು ಓಡಾಡೋಣ, ಏನಂತೀರ? ಸೊ ಹಾಲು ತಗೊಂಡು ಆಯಿತು. ಇನ್ನು ಕುಶಾಲನಗರಕ್ಕೆ ಹೋಗಿ ATMಗೆ ಹೋಗಿ ನೋಡಿ, ಈಗ ಸರಿ ಸ್ಟಾರ್ಟ್ ಆಯ್ತಿದೆ. ಸರಿ ಅಂದರೆ ಅದೇ ನೀವೇ ನೋಡಿರಲ್ಲ, ಕಿರಿಕಿರಿ ಅಂತೇಳಿ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಫ್ರೆಶ್ ಅಲ್ಲಿ ಪ್ಯಾಕೆಟ್ ಹಾಲೆಲ್ಲ ಸಿಗೋದು. ಸೊ ನಾವು ಇಲ್ಲಿಂದ ತೊಗೊಳ್ಳೋದು, ಬಿಕಾಸ್ ತುಂಬ ಫ್ರೆಶ್ ಆಗಿರುತ್ತೆ. ಅಲ್ಲಿ ಕ್ವಾಲಿಟಿ ಚೆಕ್ ಮಾಡಿಬಿಟ್ಟೆ ಮತ್ತೆ ಹಾಲನ್ನ ಸೇಲ್ ಮಾಡೋದು. ಹಾಡ್ದು ಪಿರಿ ಅಂತುಂಟು. ಇನ್ನು ಹೊಸದು ಹಾಕಬೇಕು, ಇನ್ನೇನು ಕಥೆನೋ. ಆ್ಯಂಡ್ ಪೆಟ್ರೋಲ್ದು ಸದ್ಯಕ್ಕೆ ಏನು ತೊಂದರೆ ಇಲ್ಲ, ಫುಲ್ ಟ್ಯಾಂಕ್ ಮಾಡಿಸ್ಕೊಬಿಟ್ಟಿನಿ ಮೊನ್ನೆ. ಕುಶಾಲನಗರಕ್ಕೆ ಹೋಗಿ ಬರುವ ವಾಯ್ಸ್ ಏನಂತೀರ? ಆರಾಮಾಗಿ 60-70 ಎಲ್ಲ ಹೋಗ್ಬಿಡುತ್ತೆ, ಗೊತ್ತೇ ಆಗೋದಿಲ್ಲ. ದಮ್ ಕಟ್ಟಿ ಎಳೆಯೋಣ ಅಂದರೆ ಪುನಃ ಇಂಜಿನ್ ಡ್ಯಾಮೇಜ್ ಆದರೆ ಅಂತೂ ನನಗೆ ಆಗೋದಿಲ್ಲ ಗುರು. ಪ್ರಾಬಬ್ಲಿ ಈ ಬೈಕ್ದು ಇಂಜಿನ್ ರೆಡಿ ಮಾಡ್ಸೋಕ್ಕೆ ಅದು ಇದು ರೆಡಿ ಮಾಡ್ಸೋಕ್ಕೆ ಇದು ರೆಡಿ ಮಾಡ್ಸೋಕ್ಕೆ ಖರ್ಚು ಮಾಡಿರೋ ದುಡ್ಡಲ್ಲಿ ನಾವು ಪ್ರಾಬಬ್ಲಿ ಯಾವ್ದಾದ್ರು ಲೀಟರ್ ಕ್ಲಾಸ್ ಬೈಕೆ ತಗೊಂಡ್ಬಿಡ್ಬೋದಿತ್ತು ನಾವು, ಸೆಕೆಂಡ್ ಹ್ಯಾಂಡ್ ಆದರೂ. ಇನ್ನು ಅದರದ್ದೇ ಎಷ್ಟು ತಲೆನೋವು ಇಡ್ತಿದ್ದೆ ಯಾರಿಗೆ ಗೊತ್ತು. ಬೈಕ್ ತೊಗೊಳೋದು ವಿಷಯ ಅಲ್ಲ ಆಯಿತಾ. ಏನಾದ್ರು ಸೀನ್ಗಳು ಆದರೆ ಗಾಡಿದು, ಅಂದರೆ ಏನಾದ್ರು ರಿಪೇರಿಗಳು ಬಂತು ಅಂದರೆ ಮತ್ತೆ ಒಂದು ಕತೆ ಮುಗೀತು. ನಂದ್ರಲ್ಲಿ ಬೇರೆ ಬ್ಯಾಕಲ್ಲಿ ನಂಬರ್ ಪ್ಲೇಟ್ ಬೇರೆ ಇಲ್ಲ, ಅದು ಬೇರೆ HSRP ಹಾಕ್ಸ್ಬೇಕು. ಯಾರು ನೋಡಿರೋ ಹೊಸ ಗಾಡಿ ಅಂತ ತಿಳ್ಕೊಳ್ತಾರೆ, ಇನ್ನೇನು ಕತೆ. ಆ್ಯಂಡ್ ಚಿಕನ್ ಕೂಡ ತೊಗೊಳ್ಬೇಕೀಗ. 75 ಹೋಯ್ತಾ, 76 ಆಯ್ತಾ? ಅಯ್ಯೋ, ಈ ಹೈವೇ ಖಾಲಿ ಇರ್ಬೇಕಾರೆ ಸ್ಪೀಡ್ ಹೋಗೋದೇ ಗೊತ್ತಾಗಲ್ಲ ಗುರು. 60-70 ಹೋಯ್ತಾ ಇದ್ರು ಕೂಡ ಮೆಲ್ಲೆ ಹೋದಂಗೆ ಅನಿಸ್ತದೆ. ಆದರೆ ಹೊರಗಡೆವರೆಗೆ ಇದೇನಪ್ಪ ಹಿಂಗೆ ಹೋಯ್ತಿದೆ ಅಂತ ಅನಿಸ್ತದೆ. ಸೊ ಬೈಕದು ಇನ್ನೊಂದು ಪ್ರಾಬ್ಲಮ್ನ ನಾನು ಅಬ್ಸರ್ವ್ ಮಾಡಿದೆ, ಲೈಕ್ ಗೇರ್ ಇಂಡಿಕೇಟ್ರ್ ತೋರಿಸ್ತಲ್ಲ, ಅದನ್ನು ಒಂದು ಸರಿ ಮಾಡಿಸ್ಬೇಕು. ಆ್ಯಂಡ್ ಅದರೊಟ್ಟಿಗೆ ಇನ್ನೊಂದೇನೋ ಹೇಳೋಕ್ಕಿತ್ತಲ್ಲ, ಏನು ಮರ್ತೋಯ್ತಲ್ಲ ಬಿಡಿ, ಯೋಚನೆದಾಗ ಹೇಳ್ತೀನಿ. ಹಂಗೀಗ ಚಿಕನ್ನ ಹೇಳ್ಬಿಟ್ಟು ಬಂದಿದ್ದೀನಿ. ಇವತ್ತು ಯಾಕೋ ಹ್ಯಾಪನಿಂಗ್ ಅಂತಿಲ್ಲಲ್ಲ ಕುಶಾಲನಗರ, ಫುಲ್ ವೈಟ್ ಆಗಿದೆ. ಸೊ ವೆಲ್ ಕುಶಾಲನಗರ ಬಾಯ್ಸ್ಗೆ ಗುಡ್ ಮಾರ್ನಿಂಗ್ ಬಾಯ್ಸ್. ಸೊ ಈ ಸಲ ರೈಡ್ ಪ್ಲ್ಯಾನ್ ಮಾಡೋ ಸ್ಟೈಲ್ ಇದೆಯಲ್ಲ, ಇಟ್ಸ್ ಓಲ್ ಡಿಫ್ರೆಂಟ್ ಥಿಂಗ್ ಅಥವಾ ಡಿಫ್ರೆಂಟ್ ಸ್ಟೈಲ್ ಅಂತಲೇ ಹೇಳೋಣ. ಸೊ ಹೇಗೆ ಏನು ಎತ್ತ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾವು ಹೋಗಿ ಫಸ್ಟು ATM ನುಗ್ಗಿ ತಲೆನೇ ಓಡ್ತಿಲ್ಲಲ್ಲ ಗುರು, ಏನೆಲ್ಲ ಬೇಕು ಅದು ಮರ್ತೇ ಹೋಗ್ಬಿಡ್ತು. ಸರಿ ನೋಡೋಣ ಅಲ್ಲಿ ಹೋಗಿ. ಆ್ಯಂಡ್ ಯಸ್, ಬ್ಯಾಕ್ ಬ್ರೇಕು ಸ್ವಲ್ಪ ವೀಕ್ ಇದೆ. ಹೊಸ ಬ್ರೇಕ್ ಪ್ಯಾಡ್ಸ್ ಹಾಕಿದ್ರು ಕೂಡ, ಬಟ್ ಫ್ರಂಟ್ ಬ್ರೇಕು ಸೂಪರ್ ಪಂಚಿ ಆಗಿದೆ. ಡಬ್ಬ ಬಿದ್ದೋಗೋದಿದ್ರೆ ಸಾಕು ಗುರು, ಓಡಿಸ್ತಾ ಇದು ಹಗ್ಗ ಕಟ್ಟಿ ಇಡಬೇಕೇನೋ ಡಬ್ಬಕ್ಕೊಂದು. ಏನು ಸುಮ್ಮನೆ ಟರ್ನ್ಗಳು ತಗೊಳ್ಳೋದೆ, ಮಿಸ್ ಆದರೆ ಡುಮ್ಟಕನೇ. ಸೊ ನನ್ನ ಬೈಕಿಗೆ ಹೇಗೆ ಕಾಣಿಸ್ತದೆ ನೋಡಬೇಕು ಅಂತ ಏನಾದ್ರು ಇದ್ದರೆ
ಹೀಗೆ ಕಾಣುತ್ತೆ ಟಾಪ್ ಬಾಕ್ಸ್ ಎಲ್ಲ ಆಗಿ. ಇನ್ನು ನೆಕ್ಸ್ಟಿಗೆ ಇಲ್ಲೊಂದು ಏನು ಹೇಳ್ಬೋದು, ಜೆರಿಕನ್ಸ್ ಬರುತ್ತೆ ಎರಡು ಸೈಡು. ಸೂಪರ್ ಅಲ್ವಾ? ಇನ್ನು ಸಣ್ಣ ಸಣ್ಣ ಚಾಪಿಂಗಲ್ಲಿ ನಮ್ಮ ಅದನ್ನು ಏನೇಂತೀರ ನೋಡಿ. ಟಾಪ್ ಬಾಕ್ಸ್ ಒಳಗೆ ಈಗ ಹಾಲು ಇಟ್ಟಿದ್ದೀನಿ, ಬ್ಯಾಗ್ ಇಟ್ಟಿದ್ದೀನಿ, ಆಲೂಗಡ್ಡೆನೂ ಇಟ್ಟೆ. ಇನ್ನೇನು ತೊಗೊಳ್ಬೇಕು, ತಲೆನೇ ಓಡ್ತಿಲ್ಲ. ಚಿಕನ್ ಅಲ್ಲ, ರೈಟ್. ಲೆಟ್ಸ್ ಮೂವ್. ಬ್ಯಾಕ್ ಬ್ರೇಕು ಸ್ವಲ್ಪ ಇನ್ನೂ ಕಿಕ್ಕಿನ ಆಗಬೇಕು ಅನಿಸುತ್ತೆ. ಈಗ ಸ್ವಲ್ಪ ಸರಿ ಆಯ್ತಾ ಇದೆ. ಆಮೇಲೆ ಏನು ಹೋಗಟ ಹೋಯ್ತದೆ ಗುರೀಗ ಸೆಕೆಂಡ್ ಗೇರಲ್ಲಿ. ಅಂದರೆ ಫುಲ್ ಉಂಟಲ್ಲ, ತುಂಬ ಸ್ಮೂತಾಗಿ ಜೆನ್ಯೂನ್ ಆಗಿದೆ. ಮುಂಚೆ ದಮ್ ಕಟ್ಟಿ ಹೊಡಿತೈತೆ ಅದು ಅಲ್ವಾ? ಬೆಳಿಗ್ಗೆ ಹೋಗೋಣ ಗುರು. ಈ ಸಲ ಗೆಸ್ಟ್ ಒಂದು ಮುಗ್ದು ಇನ್ನೊಂದು ಎರಡು ದಿನ ಸ್ಪ್ರಿಂಕ್ಲರ್ ಇದೆ ಎಸ್ಟೇಟಿಗೆ, ಅದೆಲ್ಲ ಮುಗೀಲಿ. ಮತ್ತು ಒಂದು ಅಲ್ಲಿ ಮಾರ್ನಿಂಗ್ ಟ್ರಿಪ್ ಹೊರಡೋಣ. ಎಲ್ಲಿಗೆ ಏನು ಎತ್ತ ಎಲ್ಲ ನಾನು ಹೇಳ್ತೀನಿ ಸದ್ಯದಲ್ಲಿ. ಅಂದರೆ ಶಾರ್ಟ್ ಟ್ರಿಪ್ ಹೋಗೋದಷ್ಟೇ, ಲಾಂಗ್ ಟ್ರಿಪ್ಪಿಗೆ ಇನ್ನೂ ಟೈಮ್ ಇದೆ. ಸೊ ಫೈನಲಿ ಕೆಲಸಗಳೆಲ್ಲ ಮುಗೀತು ಈಗದ್ದು. ಇನ್ನು ಮನೇಲೋಗಿ ಸುಮಾರು ಕೆಲಸ ಇದೆ. ಹಾಗೆ ಎಲ್ಲ ತಗೊಂಡು ಹೊರಡೋಕ್ಕೆ ಇಷ್ಟೊತ್ತಾಯ್ತು. ಈಗ ಟೈಮು ಬರೋಬ್ಬರಿ ಒಂದು ಆ್ಯಕ್ಚುಲಿ ಮಾರ್ನಿಂಗ್ 7:30 ಮನೆ ಬಿಟ್ಟಿದ್ದೀನಿ. ಟೈಮ್ ಈಗ 9:30 ಆಗಿದೆ. ಹೋಲಿ ಶಿಟ್, 2 hours ಆಯ್ತಲ್ಲ ಗುರು. ಹಾಂ,